ಬಿಲ್ಡಿಂಗ್ಗಳು, ಕಲ್ಲಿನ ಕೋಟೆಗಳೆಲ್ಲ ಕುಸ್ತು ಬೀಳುವಂತ ಕಾಲಗಳು ಹೆಚ್ಚಾಗಿದಾರ ಮಾಡ ಅವೆಲ್ಲ ಮಾಡ್ಕೊಳ್ಳುವಂತೆ. ಮುಂದಿನ ದಿನಮಾನಗಳು ಇದೇ ದೌಲತ್ತು, ಇದೇ ದರ್ಬಾರು ಹೀಗೆ ಇರುತ್ತಂತ ತಿಳಿಯಕ್ ಹೋಗ್ಬೇಡಿ. ಮುಂದಕ್ಕೆ ಲೋಕಕ್ಕೆ ಮೀರಿದ ಚೋರರುತ್ತಾರೆ ನೋಡಿ. ಆ ಕಾಲಕ್ಕೆ ತಂದೆಗೋ ಮಗನಿಗೋ ಒಬ್ಬಳೇ ಹೆಂಡ್ರಾಗ್ಬೇಕು, ತಾಯಿಗೋ ಮಗಳಿಗೋ ಒಬ್ಬನೇ ಗಂಡನಾಗ್ಬೇಕು, ಹುಟ್ಟೋ ಮಕ್ಕಳಿಗೆಲ್ಲ ಕಂದಾಯ ತರಬೇಕು, ಹುಟ್ಟಿದ 3 ತಿಂಗಳ ಮಗು ಆಂಗ್ಲ ಭಾಷೆ ಮಾತಾಡುವಂತ ಕಾಲಗಳು ಹೆಚ್ಚಾಗಿದೆ ನೋಡಿ. ನನ್ನ ಜಾಗ ನನ್ನ ಮನೆ ಅಂತ ಹೊಡೆದಾಡಬೇಡಿ. ನಮ್ಮ ಮನೆ ಊರಿಂದ ಆಚೆ ಐತೆ. 6, 3, 9 ವರ್ಗಾರಿನ ಸುಟ್ಟಿನ ಮನೆ. ಒಕ್ಕಿದ ಹಾಲು ಒರೆಯ ಪಾಲು, ಹೆಚ್ಚು ಮೆರೆದವರ ಮನೆಯಾಳು ಅಂತ ಶರಣರು ಸಾಲ ನೋಡಿ. ಕಾಳಿದಾಸ ಕನಕದಾಸ ಹುಟ್ಟಿ ಬರುವಂತ ಕಾಲಕ್ಕೆ ಮೂಡ್ಲಾಗೆ ಜೋಡಿ ಸೂರ್ಯ ಹುಟ್ಟಿ ಆದಿಗಳೆಲ್ಲ ಹಸನಾಗಿ ಬೀದಿಗಳಿಗೆಲ್ಲ ಬಿಸಿಲು ಬಡ್ದು ಕುಲ 148 ಜಾತಿಗೂ ಲಿಂಗ ಬರ್ಬೇಕಂತ ಶರಣರು ಸಾರಿದ ನೋಡಿ. ಮುಂದಿನ ಕಾಲಗಳಲ್ಲಿ, ಮುಂದಿನ ದಿನಮಾನಗಳಲ್ಲಿ ನೀವು ಬೆಳೆದ ಬೆಳೆಯೆಲ್ಲ ವಿಷವಾಗಿ ಹೋಗುತ್ತೆ ಅಂತ ಶರಣರು ಸಾರಿದರೆ, ಆ ಕಾಲಕ್ಕೆ ತಿನ್ನೋ ಅನ್ನಕ್ಕಾಗಿ ಬಡದಾಡಿ ಸಾಹಿತ್ಯ ದೇಶ ಅಂತ ಶರಣರು ಸಾರಿದ ನೋಡಿ. ಹೇಳುತ್ತಾ ಹೋದ್ರೆ ಬೆಳೆಯುತ್ತಾ ಹೋಗುತ್ತೆ, ಕೇಳುವಂತ ಮಂದಿ ಯಾರಿಲ್ಲ. ಮನೆ ಮನೆಗೂ ಪಟ್ಟ ಒಟ್ಟಿಗಿಂದಲೇ ಕೆಟ್ಟ ಎಂಬ ಕಾಲನ್ನ ಒಟ್ಟಾಡ್ತಾ ಇದ್ವಿ. ಮನೆಯಿಂದ ಆಚೆ ಬಂದ್ರೆ ಕಾಲು ಮಣ್ಣಾಗುತ್ತಜ್ಜ. ಕಾಲು ತೊಳೆಯಕ್ಕೆ ಒಂದು ಚರ್ಗಿ ನೀರು ಬೇಕು. ಒಂದು ಚರ್ಗಿ ನೀರು ತರಲು 3 ಮೈಲಿಗೆ ದೂರ ಹೋಗ್ಬೇಕನ್ನೋ ಮಾಹಿತಿ ಪ್ರಪಂಚ ಸಾಕಾಗಿರ್ಲಿ. ಈ ಓಣಿಗಳು ಬಂದಂತ ದುರ್ಗಿರ್ಕೋರೆಲ್ಲ ತಪ್ಪಲೆ, ಈ ಓಣಿ ಮಕ್ಕಳಿಗೆಲ್ಲ ಚಲೋದಾಗ್ಲಿ ಅಂತೇಳಿ ಮುಂದೆ ನೋಡಿ ಪ್ರಚಾರ ಮಾಡೋಣ. ಯಾವ ಭಕ್ತರು, ಯಾವ ಬಡವ್ರ ಮಕ್ಕಳು ತಾತನ ಮಟ್ಟಿಗೆ ಒಂದು ಊರು ಗ್ರಾಮಕ್ಕೆ ಸಾರ್ವಜನಿಕರೇ ಬಂದರೆ ಕೇಳಿದರೆ, ಮುಂದಿನ ದಿನಮಾನಗಳಲ್ಲಿ ಹಿಂದಾದ ಗೌಡ ಮುಂದಾಗಬೇಕು, ಮುಂದಾದ ಗೌಡ ಹಿಂದಾಗ್ತಾನೆ ನೋಡಿ. ಕೂಲಿ ಮಾಡಿದವನು ಕುದುರೆ ಏರಬೇಕು, ಕುದುರೆ ಏರಿದವನು ಕೂಲಿ ಮಾಡಬೇಕು, ಹಣ ಮಾಡುತ್ತಿರುವನು ಸಾಲದ ಹೆಣ ನೋಡಬೇಕು. ಮುಂದಿನ ದಿನಮಾನಗಳಲ್ಲಿ ತಂದೆ ತಾಯಿ ಪಾದಪೂಜೆ ಸೇವೆ ಮಾಡಿ ಬಂದಂತ ಗುರು ಹಿರಿಯರನ್ನ ಸತ್ಕರಿಸಿ ಊರು ಗ್ರಾಮ ದೇವತೆಗೆ ಪೂಜೆ ಮಾಡ್ಕೊಂಡೋಗಿ ಯಾವ ರೋಗ ರುಜಿನಗಳು ಬರೋದಿಲ್ಲ. ಆದಿಗೊಂದು ರಾಜಕೀಯ, ಬೀದಿಗೊಂದು ರಾಜಕೀಯ, ಜಾತಿ ಜನಾಂಗದ ರಾಜಕೀಯ ಸಂಗಮ. ಮುಂದೆ ನಮ್ಮ ದೇಶನ ಸಾಧು ಸಜ್ಜನರು ಆಳ್ವಿಕೆ ಮಾಡುವಂತ ಕಾಲ ಇದೆ. ಆದಿಗೊಂದು ರಾಜಕೀಯ, ಬೀದಿಗೊಂದು ರಾಜಕೀಯ, ಇದು ಜಾತಿ ಜನಾಂಗದ ರಾಜಕೀಯ ಕಂಡ್ರಪ್ಪ. ಮುಂದೆ ನಮ್ಮ ದೇಶನ ಸಾಧು ಸಜ್ಜನರು ಆಳ್ವಿಕೆ ಮಾಡುವಂತ ಕಾಲ ಇದೆ ನೋಡಿ. ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರೂ ಮೊಬೈಲ್ಗೆ ನೆಟ್ ಮಾತ್ರ ಇರಬೇಕು. ಇಂಟರ್ನೆಟ್ ಕಾಲಜ್ಞಾನದಿಂದ ಅಜ್ಞಾನದ ಕೇಡುವರೆಗೂ ತಲುಪಿದೆ ಕಣ್ರಯ್ಯ. ಅತ್ತೆ ಮಾತು ಹಿಂದಾಗಬೇಕು, ಸೊಸೆಯ ಮಾತು ಮುಂದಾಗುತ್ತೆ. ಅತ್ತೆಯರಿಗೆಲ್ಲ ಬೂದಿ ಗುಂಡಿ, ಸೊಸೆಯರಿಗೆಲ್ಲ ತೂಗು ಮಂಚ ಕಾಲ ಬಂದಿದೆ ಕಣ್ರ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ರಾಮನಹಳ್ಳಿ ಗ್ರಾಮದಲ್ಲಿ ಶಿವಬ್ರಾಹ್ಮಣನ ಹೆಣ್ಣು ಮಗಳು ಮೀನಾಕ್ಷಿ ಎಂಬ ಹೆಣ್ಣು ತಾಯಿ ಗಂಡನಿಲ್ಲದೆ 4 ಜನ ಗಂಡು ಮಕ್ಕಳಿಗೆ ಜನ್ಮ ಕೊಡ್ತಾರೆ. 3 ಲಯವಾಗಿ ಉಳಿಯೋದೊಬ್ಬರೇ ನೋಡಿ. ಅವರೇ ನಮ್ಮ ಈ ನಾಡಿಗೆ, ಈ ರಾಜ್ಯಕ್ಕೆ ಬರುವಂತ ವೀರ ವಸಂತರಾಯರು, ಕಲಿಯುಗ ಶರಣರು. ಅವರು ಹುಟ್ಟಿ ಬರುವಂತ ಕಾಲಕ್ಕೆ ಹುಬ್ಬಳ್ಳಿ ಊರಾಗಿ, ಧಾರವಾಡ ದಾರಿಯಾಗಿ, ಬಳ್ಳಾರಿ ಬಾಗಿಲಾಗಿ ಅವರು ಬಂದ ಕಾಲಕ್ಕೆ 3 ಜಾತಿ ಜನಾಂಗದವರು ಒಂದೇ ದೀಪ ಹಚ್ಚಿ ಹಬ್ಬ ಆಚರಣೆ ಮಾಡಬೇಕು ಅಂತ. ರೆಕ್ಕೆ ಇಲ್ಲದ ಪಕ್ಷಿ ಗಗನ ಹಾರಬೇಕು, ಎಣ್ಣೆ ಇಲ್ಲದ ದೀಪ ಲೋಕ ಬೆಳಬೇಕು, ಒಂದೇ ಗುಂಡಿಗೆ 9 ಹೆಣ ತುಂಬಬೇಕು, ಹಾಯಿಗಳಿಗೆ ಮಾತಾಡಬೇಕು ಅಂತ ಶಂಕರ. ಕಲ್ಲಿನ ಕೋಳಿ ಕೂಗಬೇಕು, ನಿಜವಾದ ಕಲ್ಲಿನ ಬಸವಣ್ಣ ಎಂದು ಗರ್ಕೆ ಹುಲ್ಲು ಮೇಯಬೇಕು. ಆಳು ಬಿದ್ದ ಗುಡಿಗಳೆಲ್ಲ ಪ್ರತ್ಯಕ್ಷವಾಗಿ ನಂದಿಯ ಬೆಟ್ಟದಲ್ಲಿ 15 ಲಿಂಗಗಳು. ಮುಂದಿನ ದಿನಮಾನಗಳಲ್ಲಿ ಆಳುಂಟು ಅನ್ನವಿಲ್ಲ, ಬಾವಿ ಉಂಟು ನೀರಿಲ್ಲ, ಗಂಡುಂಟು ಹೆಣ್ಣಿಲ್ಲ. ಒಂದು ಹೆಣ್ಣಿಗೆ 3 ಗಂಡು ಮಕ್ಕಳ ಅಧಿಕಾರ ಚಲಾಯಿಸುವಂತ ಕಾಲ ಇದೆ ನೋಡಿ ಶರಣರೇ. ಮುಂದಿನ ಸ್ಥಾನಮಾನದಲ್ಲಿ 2050ನೇ ಇಸ್ವಿಗೆ ರೈತ ಬೆಳೆದಂತ ಬೆಲೆಗೆ ರೈತನೇ ಬೆಲೆ ಕೊಟ್ಟುವಂತ ಒಂದು ಸಗಣಿ ಒಟ್ಟು ಮಾರಾಟವಾಗಿ ಕೂಡ ಬೀದಿ ಒತ್ತು ಮಾರಾಟವಾಗುವಂತ ಕಾಲ ಇದೆ. ಚಿನ್ನದ ಬೆಲೆ ಗಗನಕ್ಕೆ ಇರುವಂತಹ ಕಾಲ ಇದೆ.
ಮಾನವರು ನೆಲೆಗಾಗಿ ಗುದ್ದಾಟ, ನೆಲೆಗಾಗಿ ಕಚ್ಚಾಟ, ಪರಾಗ್ರಹ ಸೇರುವಂತ ಕಾಲ ಇದೆ ಕಣೆ. ಮುಂದಿನ ದಿನಮಾನ 2050ನೇ ಇಸ್ವಿಗೆ ರೈತನೇ ಬೆಲೆ ಕಟ್ಟುವಂತ ಹೇಳುವಂತ ಕಾಲಮಾನಗಳು ಸಾಕಷ್ಟುಂಟು, ಕೇಳುವಂತ ಕಲಿಯುಗ ಅಲ್ಲ ಕಂಡ್ರೆ. ಈ ಊರಿಗೆ ಒಳ್ಳೇದಾಗ್ಲಿ, ಈ ಗ್ರಾಮಕ್ಕೆ ಒಳ್ಳೇದಾಗ್ಲಿ, ಈ ಬೀದಿ ಈ ಓಣಿಗೆ ಇಷ್ಟೇ ಸಾಕು ಕಾಲಜ್ಞಾನ ಅಂತೇಳಿ ಮುಂದೆ ಹೊಟ್ಟಿದೆ. ಒಬ್ಬೊಬ್ಬ ಮಗುರುವನಿಗೆ ಬೆಲೆ ಇಲ್ಲ ನೋಡಿ. ಒಬ್ಬೊಬ್ಬ ಮಗುರುವನು ಅಮಾವಾಸ್ಯೆ ಹುಣ್ಣಿಮೆ ದಿನ ಮಂದಿಯಾಗಿ ಹೋಗಿ ಹೆಣವಾಗಿ ಬರುವಂತ ಕಾಲ ಇದೆ. ದುರ್ಮರಣಗಳು, ಆಕ್ಸಿಡೆಂಟ್ಗಳು, ಮರಣಗಳು ಹೆಚ್ಚಾಗಿದೆ ಅಂತ ಶರಣರು ಸಾವಿದ್ರೆ 2025 ಆದಷ್ಟು ಹುಷಾರಾಗಿರಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ನೋಡ್ರಿ, ಅಮಾವಾಸ್ಯೆ ಒಂದು ದಿನ ಪೂರ್ವದಿಕ್ಕೆ ಪ್ರಯಾಣ ಕಳಿಸ್ಬೇಡ್ರಿ. ಗಾಡಿಲಿ, ಬಂಡಿಲಿ, ವೆಹಿಕಲಲ್ಲಿ ಹೋಗೋರಂತರು ಬರಂತರು ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬಂದ್ರಪ್ಪ. ಇದೇ 2035 ಇಸ್ವಿಯಲ್ಲಿ ಇದೇ ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪೆಯಲ್ಲಿರುವ ಕಲ್ಲಿನ ಕೋಳಿಗೆ ಹೋಗುತ್ತೆ ನೋಡ್ರಪ್ಪ. ಮುಂದಿನ ದಿನಮಾನಗಳು ನಡೆಯಾದಿಗೆ ಸುಂಕ, ಕುಡಿಯೋ ನೀರಿಗೆ ಸುಂಕ, ತಿನ್ನೋ ಅನ್ನಕ್ಕೆ ಸುಂಕ ನೋಡ್ರಿ. ನಾನಂತ ಬೆರಿಬೇಡಿ, ಬೆರೆತಿದ್ದು ಯಾವತ್ತು ಶಾಶ್ವತ ಉಳಿಯೋದಿಲ್ಲ. 2040ನೇ ಇಸ್ವಿಯಲ್ಲಿ 148 ಜಾತಿ ಮತಗಳು ಒಂದೇ ಕೊಡದಲ್ಲಿ ನೀರು ಕುಡಿಬೇಕಂತ ಶರಣರು ಸಾರವ್ರಿ. ಕಾಲಕ್ಕೂ ಮಳೆ, ಕಾಲಕ್ಕೂ ಬೆಳೆ ನೋಡ್ರಪ್ಪ. ಮುಂದಿನ ದಿನಮಾನಗಳು 2035-36ನೇ ಇಸ್ವಿಯಲ್ಲಿ ಒಂದು ಕೊಡ ನೀರು 11 ರೂಪಾಯಿ ಬೆಲೆ ಕಟ್ಟು ಮಾರಾಟ ಮಾಡುವಂತ ಕಾಲ ಬರುತ್ತೆ ನೋಡ್ರಪ್ಪ. ನಾವು ಜಾಣರು, ನಮ್ಮ ಮಕ್ಕಳು ಜಾಣರು. ಪ್ರಪಂಚ ಮುಂದೆ ಈಗ ಇರುತ್ತೆ ತಿಳ್ಕೊಬೇಡ್ರಿ. ಯಾವತ್ತು ಜೋಬು ತುಂಬ 1,50,000 ಇಟ್ಕೊಂಡ್ರೆ ನಾನೇ ಕೋಟೆ ಅಂತ ಬರೀಬೇಡ್ರಪ್ಪ. ಕೂಲಿ ಮಾಡುವವನು ಕುದುರೆ ಎತ್ತಬೇಕು, ಕುದುರೆ ಎತ್ತಿದವನು ಕೂಲಿ ಮಾಡಬೇಕು ನೋಡ್ರಿ. ಸಪ್ತ ಸಮುದ್ರಗಳು ಜಲ ಬತ್ತಬೇಕು, ರೆಕ್ಕಿರದ ಪಕ್ಷ ಹಾರಾಡಬೇಕು, ಎತ್ತಿರದ ಬಂಡಿ ಒತ್ತೆತ್ತಿ ಓಡಾಡಬೇಕಂತ ಶರಣ ಸಾರವ್ರೆ ನಮ್ಮ ಕೊಡೈಕಲ ತಾತವರು. ಮುಂದಿನ ದಿನಮಾನಗಳು ಈ ಜಿಲ್ಲೆಗೆ ಮಳೆ ಇಲ್ಲ, ಬೆಳೆಯಲ್ಲ ಅನ್ಕೋಬೇಡ್ರಿ. 2022-23ನೇ ಇಸ್ವಿಯಲ್ಲಿ 7 ಆಣೆ ಮಳೆ ಕೊಟ್ಟವನೇ, 8 ಆಣೆ ಬೆಳೆ ಕೊಟ್ಟವನೇ, 2 ಆಣೆ ವಿಪರೀತ ಗಾಳಿ ಕೊಟ್ಟವನೇ, 1 ಆಣೆ ಬಿಸಿಲು ಕೊಟ್ಟ ನೋಡ್ರಪ್ಪ. ಸಾಕೆ ಓಣೆಗಿಷ್ಟು 7 ಒಕ್ಕಲೆ ಬೇಕಾದಷ್ಟಿದೆ. ಹಿಂದೆ ಸಿದ್ದಾರೂಢಜ್ಜರು, ಗುಡೇಕಲ ತಾತವರು, ಗುಗ್ಲಾದಿ ಸದಾಶಿವ ಮುತ್ತರು ಸಾರಬೇಕಾದ್ರೆ ಮನೆ ಬಿಟ್ಟು ಓಣೆ ಬಂದು ಕೇಳ್ತಾ ಇದ್ರು. ಈಗ ಮನೆ ಬಿಟ್ಟು ಓಣೆ ಬಂದ್ರೆ ಸಾರು ಮಣ್ಣಾಗುತ್ತೆ, ಸಾಕಡೆ ಬಂದು ತೆರಿಗೆ ನಿಲ್ಲಬೇಕು. ಆ ನೀರು ತರಬೇಕಂದ್ರೆ ಊರು ಬಿಟ್ಟು 3 ಮೈಲು ಹೋಗ್ಬೇಕನ್ನ ಮಾಯ ಪ್ರಪಂಚ. 2022-23ನೇ ಇಸ್ವಿಯಲ್ಲಿ ಒಬ್ಬೊಬ್ಬ ಇರುವ ಪುರುಷನಿಗೆ ಬಲ ಇಲ್ಲ ನೋಡ್ರಪ್ಪ. ಸಾಕಿ ಓಣೆಗಿಷ್ಟು. ಈ ಓಣೆ ಮಂದಿ ಮಕ್ಕಳಿಗೂ, ದನಕರುಗಳಿಗೂ, ಬಾಣೆಂತರು ಬಸರಿಗೆ ಒಳ್ಳೇದಾಗ್ಲಿ. ಯಾರು ನೀತಿವಂತರು, ಶಿವಶರಣ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿದರು ಕೊಡುವಂತರು ದಾನ ಧರ್ಮ ಕೊಡ್ತಿರೋ, ಈ ಓಣೆ ಒಂದು ನಾಸ್ತಿ ಅಂತಿರೋ, ಮುಂದೆ ಹೋಗಲು ಅವಕಾಶ ಮಾಡ್ಕೊ.